ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಆಗಿದೆ, ನಮ್ಮದು ಅನಾಲಿಸಿಸ್ ಏನಿತ್ತು, ಯಾವ ಲೆವೆಲ್ ಕೊಟ್ಟಿದ್ದೆ ಅಂತ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಮ್ಮ ಲೆವೆಲು ಕ್ಲಿಯರ್ ಆಗಿತ್ತು. ಏನು ಅಂತಂತಂದರೆ 24,630. ಓಕೆನಾ. ಕೆಳಗಡೆ ನಾನು ಕೊಟ್ಟು ನೋಡ್ತಾಯಿದ್ದೀನಿ, ಟಾರ್ಗೆಟ್ ಬಂದುಬಿಟ್ಟು 24,400 ಅಂತ. ಸೊ ಈ ಲೆವೆಲ್ ನೋಡ್ಬೋದು. ಮಾರ್ಕೆಟ್ ಇನ್ನೂ ಕ್ಲೋಸಿಂಗ್ ಕೊಟ್ಟಿಲ್ಲ. ಮೇಲ್ಗಡೆ ಅಂತೂ ನಾನು ಹೇಳಿದ್ದೆ 24,680 ಮೇಲ್ಗಡೆನೇ ನಾನು ಕಾಲ್ ಆಪ್ಷನ್ ನೋಡ್ತೀನಿ ಅಂತ. ಅದು ಎಷ್ಟು ಒಂದು ಲಾಟಲ್ಲಿ. ಬಟ್ ನಾನಿನ್ನೂ 3 ಡೇಸ್ ನನಗೆ ಕ್ಯಾಂಡಲ್ ಸಹಿತ ತೋರಿಸಿದ್ದೆ, ಒಂದು ಮೇಲೆ ಒಂದು ಕೆಳಗೆ ಒಂದು ನಡು ಮಧ್ಯ ಅಂತ. ಸೊ ಎಲ್ಲಾದರೂ ಮಾರ್ಕೆಟ್ ಎಲ್ಲಾದರೂ ಹಿಂಗೆ ಹೋಗುತ್ತೆ ಅಂತ ಇದು ಮಾಡಿದ್ದೆ ಎಕ್ಸ್ಪೆಕ್ಟೇಷನ್ನು. ಬಟ್ ನಮ್ಮದು ಅನಾಲಿಸಿಸ್ ಪ್ರಕಾರ ಕ್ಲಿಯರ್ ಇತ್ತು. ಎಲ್ಲಿ ಅಂತಂದರೆ ಪುಟ್ ಸೈಡು. ಸೊ ನೋಡ್ಬೋದು ಈ ಲೆವೆಲು 680. ಅಕಸ್ಮಾತ್ ನೀವೇನಾದರೂ ಇಲ್ಲೇನಾದರೂ ಎಸ್ ಎಲ್ ಇಟ್ಕೊಂಡು ಓಕೆನಾ ಪುಟ್ ಸೈಡ್ ಏನಾದರೂ ನೋಡಿದ್ರಿ ಅಂತಂದರೆ ಇಲ್ಲಿ ನಿಮಗೆ ಸಸ್ಟೈನ್ ಆಗಿದೆ ಮಾರ್ಕೆಟು. ಯಾಕೆ ಅಂತಂತಂದರೆ ಆಪ್ಷನ್ ಚೈನಲ್ಲಿ ಓಕೆನಾ ವ್ಯಾಲ್ಯೂಮ್ ಏನಿದೆ ಅಲ್ಲ, ವ್ಯಾಲ್ಯೂಮು ಅದು ಏನಾಗಿರುತ್ತೆ ಒಂದೊಂದು ಸತಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅಂದರೆ ಕಾಲ್ ಸೈಡು ಅಥವಾ ಮತ್ತು ಪುಟ್ ಸೈಡು, ಅದರಿಂದ ಏನಾಗುತ್ತೆ ಈ ರೀತಿ ವಾಲಿಟಿಲಿಟಿ ಆಗುತ್ತೆ. ಯಾವಾಗ ಕಾಲ್ ಸೈಡು ಮತ್ತು ಪುಟ್ ಸೈಡನ್ನ ವ್ಯಾಲ್ಯೂಮ್ ಜಾಸ್ತಿ ಇದ್ದಾಗ, ಅಂದರೆ ಹೆಚ್ಚು ಕಮ್ಮಿ ಅಂತಂದರೆ ಈ ಕಡೆ ಸುಮಾರು ಒಂದು 10,000 ಇದೆ ಅಂದ್ಕೊಳ್ಳಿ ಓಕೆನಾ, ಈ ಕಡೆನೂ ಒಂದು 10,000 ಇದೆ. ಸೊ ಆವಾಗ ನಿಮಗೇನಾಗುತ್ತೆ ಸೈಡ್ ವೇಸ್ ಆಗೋ ಮಾರ್ಕೆಟ್ ಸಿಗುತ್ತೆ ಓಕೆನಾ. ಸೊ ಅದಕ್ಕೆ ನೀವು ಒಂಚೂರು ಆಪ್ಷನ್ ಚೈನು ನೋಡ್ಕೋಬೇಕಾಗುತ್ತೆ, ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಬೇಕಾಗುತ್ತೆ. ಆಮೇಲೆ OI ಅಂತ ಇರುತ್ತೆ, ಆಮೇಲೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಂತ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಬೇಕಾಗುತ್ತೆ ಇಂಥ ಟೈಮಲ್ಲಿ ಅಷ್ಟೇ. ಬಾಕಿ ಟೈಮಲ್ಲಿ ಎಲ್ಲಿ ಮಾಡಿ ಚಾರ್ಟನ್ನು ನೋಡಿ, ಮೇಲ್ಗಡೆ ಹೋಗ್ತಾ ಇತ್ತಾ ಗೋ ಫಾರ್ ದ ಕಾಲ್ ಓಕೆನಾ, ಕೆಳಗೆ ಬರ್ತಾ ಇತ್ತಾ ಗೋ ಫಾರ್ ದ ಪುಟ್, ಈ ರೀತಿ. ಸೊ ನಮ್ಮ ಅನಾಲಿಸಿಸ್ ಪ್ರಕಾರ ಕ್ಲಿಯರಾಗಿ ವರ್ಕ್ ಆಗಿದೆ. ಸೊ ನಾಳೆ ಹೇಗೆ ವರ್ಕ್ ಆಗುತ್ತೆ ಅಂದರೆ ಮಂಡೇ ದಿವಸ, ಮಂಡೇ 9th ಅಲ್ಲ, ಓಕೆ 9th. ಸೊ 9th ಏನಾಗುತ್ತೆ ನೋಡೋಣ ಒಂದು ಸತಿ. ಎಲ್ಲಿದೆ ಚಾರ್ಟು ಈಗ ಕ್ಲೋಸಿಂಗ್ ನೋಡೋಣ ಎಲ್ಲಿ ಕೊಡುತ್ತೆ ಅಂಥೇಳಿ. ಜಾಸ್ತಿ ಮೂಮೆಂಟ್ ಏನು ಇಲ್ಲ, ಆಯ್ತು ಇನ್ನೊಂದು 3 ನಿಮಿಷ ಇದೆ, ಇಲ್ಲೇ ಕ್ಲೋಸಿಂಗ್ ಎಲ್ಲಾದರೂ ಕೊಡುತ್ತೆ. ಸೊ ನಂದು ವ್ಯೂ ಏನು ಅಂತಂತಂದರೆ ಮತ್ತು ಬಿಯರಿಶ್ ಮೂಮೆಂಟೇ ಓಕೆನಾ. ಬಟ್ ಅಂಥ ಜಾಸ್ತಿ ಮೂಮೆಂಟ್ ಅಂತ ಹೇಳಲ್ಲ, ಬಟ್ ಆದರೂ ಟ್ರೈ ಮಾಡ್ಬೋದು, ಇಲ್ಲ ಅಂತಿಲ್ಲ ಓಕೆನಾ. ಸೊ ಸೇಫ್ ಟ್ರೇಡ್ರ್ ಮಾತ್ರ ನಾನು ಹೇಳ್ತಾ ಇದ್ದೀನಲ್ಲ, ಈ ಬ್ರೇಕ್ ಆಗೋವರೆಗೂ ಲೈನು ಓಕೆ. ಸೇಫ್ ಅಂದರೆ ಒಂದೊಂದು ಲಾಟಲ್ಲಿ ಏನು ಟ್ರೈ ಮಾಡ್ತಾ ಇರ್ತೀರ, ಬೇಕಾದರೆ ಮಾಡಿ, ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಬೇಡ ಅನ್ನೋದು. ಬಟ್ ಆದರೂ ಫುಲ್ಲು ನಾನೇನೋ ಇಲ್ಲಪ್ಪ ನಾನು ತೊಗೊಳ್ಳೇಬೇಕು, ನಾನು ಟ್ರೇಡ್ ಮಾಡಲೇಬೇಕು, ಇವತ್ತು ಗ್ರೀನಲ್ಲಿ ನೋಡಲೇಬೇಕು ಅಂಥವರೆಲ್ಲ 24,300 ಕೆಳಗಡೆನೇ ಟ್ರೇಡ್ ಮಾಡಿ, ಅಲ್ಲಿವರೆಗೂ ಏನು ಮಾಡೋಕ್ಕೆ ಹೋಗಬೇಡಿ. ಸೊ ಅದಾದ ತಕ್ಷಣ ಇಲ್ಲ ಅಂತಂತಂದರೆ ಸೇಫ್ ಟ್ರೇಡ್ರು ಒಂದು 550ಗೆ ಓಕೆನಾ, 550 ಇಲ್ಲ 570 ಆ ಥರ ಏನಾದರೂ ಸಿಕ್ಕರು ಬೇಕಾದರೆ ಇಲ್ಲೂ ನೀವು ಒಂದು ಲಾಟಲ್ಲೇ ಟ್ರೇಡ್ ಮಾಡ್ಬೋದು ಸೇಫ್ ಟ್ರೇಡ್ರಿಗೆ. ರಿಸ್ಕಿ ಟ್ರೇಡರ್ಸ್ಗಂತೂ ಆಲ್ಮೋಸ್ಟ್ ಗೊತ್ತೇ ಇದೆ. ಇಲ್ಲಿಂದ ಬೇಕಾದರೆ ನೀವು ಟ್ರೈ ಮಾಡ್ಬೋದು. ಇಲ್ಲಿಂದ ಅಂತಂದರೆ ಈ ಲೆವೆಲಿಂದ ಟ್ರೈ ಮಾಡಿಬಿಟ್ಟು ಈ ಲೆವೆಲ್ ಬಂದುಬಿಟ್ಟು ನಿಮಗೆ 24,300 ಮತ್ತೆ ಹೇಳ್ತಾ ಇದ್ದೀನಿ. ತುಂಬ ದೊಡ್ಡ ಟಾರ್ಗೆಟ್ ಕೊಡ್ತಾಯಿದ್ದೀನಿ. ಬಟ್ ಆದರೂ ನಮ್ಮದೇನಿದೆ 100 ಇಲ್ಲ +50, ಇನ್ನೂ ಭಾಳ ಆದರೆ 150ಗೆ ಸ್ಟಾಪ್ ಮಾಡಿಬಿಡಿ. ಆಲ್ಮೋಸ್ಟ್ 100ಗೆ ಸ್ಟಾಪ್ ಮಾಡಿ, ಏನೋ ಇಲ್ಲಿ ಒಂದು ಲಾಟಲ್ಲಿ ಬೇಕಾದ್ರೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ತೊಗೊಂಡು ಹೋಗ್ತಾಯಿರಿ ಓಕೆನಾ. ಸೊ ನಿನ್ನೆ ಹಿಂಗೆ ಇಲ್ಲೇ ವಾಲಟಿಲಿಟಿ ಆಗಿ ಮತ್ತು 3 ಗಂಟೆ ಆದಮೇಲೆ 3 ಗಂಟೆಗೆ ಸುಮಾರು ಇಲ್ಲಿ ಕೊಡ್ತು. ಇವತ್ತು ಅದೇ ರೀತಿ 2 ಗಂಟೆ ಒಳಗೆ 2 ಗಂಟೆ ಆದಮೇಲೆ ಕೆಳಗಡೆ ಕೊಡ್ತು. ಸೊ ಯಾಕೆ ಅಂತಂದರೆ ಇಲ್ಲಿ ಸೈಡ್ ವೇಸ್ ಇತ್ತು ಓಕೆನಾ. ಸೈಡ್ ವೇಸ್ ಇದ್ದಾಗ ಇದು ಮೇಲ್ಗಡೆ ನಾನು ಹೇಳ್ದಲ್ಲ ಒಂದೊಂದು ಸತಿ ಮಾರ್ಕೆಟ್ ಹೆಂಗಾಗುತ್ತೆ ಅಂತಂತಂದರೆ, ಯಾವುದೋ ಒಂದು ಅನಾಲಿಸಿಸ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು, ಟ್ರೆಂಡನ್ನು ಅಕಸ್ಮಾತ್ ಒಂದು ಸತಿ ಏನಾದರೂ ಮೇಲೆ ಹೋದಂಗೆ ಮಾಡುತ್ತೆ. ಅದೇನಾದರೂ ಹೋಗಲಿಲ್ಲ ಅಂತಂತಂದರೆ ಇದನ್ನು ಏನಾಗುತ್ತೆ ಎಕ್ಸೆಸ್ ಪಾಯಿಂಟ್ ಅಂತ ತೊಗೋಬೇಕು ನಾವು ಓಕೆನಾ. ಸೊ ಅದನ್ನು ನಾವು ಕೆಳಗಡೆ ಬರೋಕ್ಕೆ ಅಂದರೆ ಬ್ರೇಕ್ಔಟ್ ಫೇಲ್ಯೂರ್ ಅಂತ ಅಂತೀವಲ್ಲ, ಬ್ರೇಕ್ಔಟ್ ಫೇಲ್ಯೂರ್ ಆಗಿ ಮತ್ತೆ ಬಂದು ಮತ್ತೆ ಕೆಳಗಡೆ, ಯಾಕಂದರೆ ಇಲ್ಲಿ ಮೇಲಿಂದ ಹೋಗಿತ್ತು ಮತ್ತೆ ಇಲ್ಲಿ ಬಂತು. ಸೊ ಇಲ್ಲಿಂದ 300ಇಂದ ಮತ್ತೆ ಬೌನ್ಸ್ ಬ್ಯಾಕ್ ಬರುತ್ತೆ, ಏನು ಬರುತ್ತೋ ಅದಕ್ಕೆ ನಾನು ಸೇಫ್ ಟ್ರೇಡಿಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಮೇಲ್ಗಡೆ ಅಂತೂ ನನಗಂತೂ ಇಷ್ಟ ಇಲ್ಲ ಇದು ಸ್ಪ್ಯಾಮ್ ಏನಿದೆ. ಯಾಕಂತಂದರೆ ಇದೊಂದು ಸ್ಪ್ಯಾಮ್ ಒಂದು ಬಂದುಬಿಟ್ಟು 24,700 ಒಂದಿದೆ, ಆಮೇಲೆ ಇದು ಬಂದುಬಿಟ್ಟು 24,800 ಒಂದಿದೆ. ಇದನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋದರೆ ಮಾತ್ರ ತೊಗೋಬೋದು. ಬಟ್ ಆದರೂ ನೀವು ಇಲ್ಲಿಂದ ಬೇಕಾದರೆ 670ಇಂದನೂ ಟ್ರೈ ಮಾಡಿ. ಟಾರ್ಗೆಟ್ ಬಂದುಬಿಟ್ಟು 900 ಇರುತ್ತೆ, ಇಲ್ಲ ಅಂತಂತಂದರೆ 830 ಟಾರ್ಗೆಟ್ ಮಾಡ್ಕೊಂಡು. ಸೊ ಆದರೂ ಕಾಲ್ ಸೈಡು ನಾನು ಮತ್ತೆ ಒಂದೇ ಲಾಟಲ್ಲಿ ಹೋಗ್ತೀನಿ. ಪುಟ್ ಸೈಡ್ ಬೇಕಾದರೆ ಹೋಗಿ ಒಂದು 10% ಕ್ವಾಂಟಿಟಿನೋ ಅಥವಾ 20% ಕ್ವಾಂಟಿಟಿನೋ, ಅಂದರೆ 100 ಲಾಟಲ್ಲಿ ಕೆಲಸ ಮಾಡೋರು ಒಂದು 10 ಲಾಟಲ್ಲಿ ಕೆಲಸ ಮಾಡಿ ಓಕೆನಾ.
ಸೊ ಇಷ್ಟಕ್ಕೆ ಕ್ಲೋಸ್ ಮಾಡಿಬಿಡೋಣ ಎಲ್ಲಸ್ ವೀಡಿಯೋ. ಮತ್ತೇನು ಜಾಸ್ತಿ ಇಲ್ಲ, ಆದರೂ ಒಂದು ಸತಿ ವೀಕ್ಲಿ ಕ್ಯಾಂಡಲು ಡೇ ಕ್ಯಾಂಡಲೆಲ್ಲ ನೋಡಿಬಿಡೋಣ ಏನಾಗುತ್ತೆ ಅಂತ. ಒಂದು ನಿಮಿಷ ಇರಿ. ಓಕೆ ನೋಡಿ, ಹೇಳಿದೆ ನಾನು ಪಾಸಿಟಿವ್ ಇದೆ ಅಂತ. ಒಮ್ಮೆ ಮಾರ್ಕೆಟಲ್ಲಿ ನೀವು ಮತ್ತೆ ಮೇಲೆ ಹೋಗುತ್ತೆ ಅಂತ ಕೂತ್ಕೋಬೇಡಿ ಅಂತ. ಒಂದು ಒಳ್ಳೆ ರೆಡ್ ಕ್ಯಾಂಡಲ್ ಇದೆ, ಇಲ್ಲಿ ಬ್ರೇಕ್ ಆಗಿದೆ, ಇದನ್ನು ಲೋ ಕೊಡೋ. ಸೊ ಈಗ ಇದನ್ನು ಕಾಯ್ದು ನೋಡಬೇಕಾಗಿದೆ. ಅದೇ ಹೇಳಿದ್ನಲ್ಲ 24,400 ಲೆವೆಲ್ಲು ಅಂತ. ಇದು ಬ್ರೇಕ್ ಆದರೆ ಮತ್ತೆ ನಿಮಗೆ 24,300 ಮತ್ತು ಅದು ಟಾರ್ಗೆಟ್ ಬಂದುಬಿಟ್ಟು ಮತ್ತು 24K ಬಂದೇ ಬರುತ್ತೆ ಅಂತಂದಕ್ಕೇನು ಇಲ್ಲಿವರೆಗೂ ಬರುತ್ತೆ. ಯಾಕಂದರೆ ಇಲ್ಲಿ ಓಪನ್ ಇದೆ. ಓಕೆ, ಇಲ್ಲಿ ಮೇಲೆ ಹೋಗ್ಬೇಕಂದ್ರೆ ಇಲ್ಲೊಂದಿದೆ ರೆಸಿಸ್ಟೆನ್ಸ್. ಇದನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು ಅಂತಂದರೆ ತುಂಬ ಕಾಡಿಸುತ್ತೆ. ಓಕೆನಾ? ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.